ಹಾಯ್ ಫ್ರೆಂಡ್ಸ್, ಇದು ಶನಿವಾರದ ಲಾಗ್ ಇದು. ನಾವು ಬೆಂಗಳೂರಿಗೆ ಹೋಗಿದ್ವಿ. ನಮ್ಮ ಮನೆಯವರು, ನಾನು, ನಮ್ಮ ಮಗ ಹೋಗಿದ್ವಿ. ನಮ್ಮ ದೊಡ್ಡ ಮಗಳು ಚಿಕ್ಕ ಮಗಳು ಇಬ್ಬರು ಅಲ್ಲೇ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ. ನೋಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ವಿ. ಶುಕ್ರವಾರ ನೈಟ್ ಬಿಟ್ಟಿದ್ವಿ. ಬೆಳಗ್ಗೆ ಹೋದ್ವಿ ಬೆಂಗಳೂರಿಗೆ ಶನಿವಾರ. ಅಲ್ಲೇ ರೂಮಲ್ಲಿ ಉಳ್ಕೊಂಡು ಬೆಳಗ್ಗೆ ನಾಷ್ಟ ಅಲ್ಲೇ ಒಂದು ಹೋಟೆಲಲ್ಲಿ ನಾಷ್ಟ ಮಾಡ್ಕೊಂಡು ನಮ್ಮ ಮಗಳಿಗೂ ಅಲ್ಲೇ ರೂಮಿಗೆ ಬಂದುಬಿಡು, ಅಲ್ಲೇ ಮೀಟ್ ಮಾಡಿ ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗಿದ್ವಿ, ತೊಗೊಂಡು ಹೋಗು ಅಂಥೇಳಿ. ಅಲ್ಲೇ ಬಂದು ಸ್ವಲ್ಪ ತೊಗೊಂಡು ನಮಗೂ ಮೀಟ್ ಮಾಡಿ ಮತ್ತು ಕಾಲೇಜಿಗೆ ಹೊರಟ್ಳು ಅವಳು. ಮೆಟ್ರೋಗೆ ಹತ್ತಿಬಿಟ್ಟು ಹೋದ್ಲವಳು. ನಾವು ಓಲೋ ಮಾಡ್ಕೊಂಡು ಮತ್ತು ಚಿಕ್ಕಮಗಳ ಹತ್ರ ರೇವಾ ಯೂನಿವರ್ಸಿಟಿಗೆ ಹೊರಟ್ವಿ ನಾವು. ಬೆಳಗ್ಗೆ 10 ಗಂಟೆಗೆ ಹೊರಟಿದ್ವಿ ನಾವು. 10 ಗಂಟೆ ಅಂದ್ರೂ ತುಂಬ ಬಿಸಿಲು ಜಾಸ್ತಿನೇ ಇತ್ತು. ಇಲ್ಲಿ ಹುಬ್ಬಳ್ಳಿಯಲ್ಲಿ ಜಾಸ್ತಿ ಇದೆ, ಅಲ್ಲಿ ಕಡಿಮೆ ಇದೆ ಅಂತೇಳಿ ಅಂದ್ಕೊಂಡಿದ್ವಿ. ಅಲ್ಲಿನೂ ಜಾಸ್ತಿನೇ ಇದೆ, ಎಲ್ಲ ಕಡೆ ಅಷ್ಟೇ ಇದೆ ಬಿಸಿಲು. 1 ಅವರಲ್ಲಿ ಹೋದ್ವಿ, ಟ್ರಾಫಿಕ್ ಏನಿರಲಿಲ್ಲ. ಹೋಗಿ ನಮ್ಮ ಮಗಳಿಗೆ ಅಲ್ಲಿ ಮೀಟ್ ಮಾಡಿ ಸ್ವಲ್ಪ ತಿನ್ನೋಕ್ಕೆಲ್ಲ ತೊಗೊಂಡು ಹೋಗಿದ್ವಲ್ಲ, ಅಲ್ಲಿಗೆ ಅವಳಿಗೆ ಕೊಟ್ಬಿಟ್ಟು ಮತ್ತು ನಾವು ನಮ್ಮ ಮನೆಯವ್ರು ಹೋಗ್ತಿರ್ತಾರೆ ಬೆಂಗಳೂರಿಗೆಲ್ಲ. ಮಕ್ಕಳಿಗೆ ಮೀಟ್ ಮಾಡೋಕ್ಕಾಗಲ್ಲ, ಆಫೀಸ್ ಕೆಲಸದ ಮೇಲೆ ಹೋಗ್ತಿರ್ತಾರೆ ಅವರು. ನಾನು ನಮ್ಮ ಮಗ ನಮ್ಮ ಮನೆಯವ್ರ ಜೊತೆ ಹೋಗಿದ್ವಿ ಈ ಸಲ. ಮಕ್ಕಳಿಗೆ ಮೀಟ್ ಆಗೋಕ್ಕೆ ಅಂಥೇಳಿ ಹೋಗಿದ್ವಿ. ಒಂದು ಸ್ವಲ್ಪ ಅಲ್ಲಿ ಮಾಲು, ಅಲ್ಲಿ ಸ್ವಲ್ಪ ತಿರುಗಾಡಬೇಕು, ಮಾಲು ಎಲ್ಲ ಸುತ್ತಾಡಬೇಕು ಅಂಥೇಳಿ ಅಂದ್ಕೊಂಡಿದ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲಿ ತಿರುಗಾಡೋಕ್ಕೆ ಆಗಲಿಲ್ಲ. ಹೋದ್ವಿ. ರೇವಾ ಯೂನಿವರ್ಸಿಟಿ ಕಾಲೇಜ್ ಇದೇನೆ, ತುಂಬ ದೊಡ್ಡದಿದೆ. ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಲ್ಲೆಲ್ಲ ಒಳಗಡೆ ಮಾಡಲಿಲ್ಲ. ಇದು ಕಾಲೇಜ್, ಇದು ಬಿಲ್ಡಿಂಗ್ ಎಲ್ಲ ಕಾಣಿಸ್ತಿದೆಯಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇದು. ಅಲ್ಲೇ ಒಳಗಡೆ ಹಾಸ್ಟೆಲ್ ಇದೆ ಅಲ್ಲಿ. ಅಲ್ಲಿ ವಿಡಿಯೋ ಮಾಡಲಿಲ್ಲ ನಾನು. ಸ್ವಲ್ಪ ಎಲ್ಲ ವಿಡಿಯೋ ಮಾಡಿಕೊಂಡು ನಮ್ಮ ಮಗಳಿಗೆ ಮೀಟಾಗಿ, ಇವಳು ಚಿಕ್ಕ ಮಗಳು, ಇವಳು ಅವಳು ದೊಡ್ಡವಳು, ಫಸ್ಟ್ ತೋರಿಸಿದ್ನಲ್ಲ ದೊಡ್ಡವಳು, ಇವಳು ಚಿಕ್ಕವಳು. ಮೀಟ್ ಆದ್ವಿ. ಹಾಗೆ ನಮ್ದು ಎಲ್ಲ ಬೇಗನೆ ಬಂದ್ವಿ. ಅಲ್ಲಿನೂ ಬಿಸಿಲು ಜಾಸ್ತಿ, ಓಡಾಡೋಕ್ಕಾಗಲಿಲ್ಲ. ತಿರ್ಗಾಡೋಕೆ ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಮುಗಿಸ್ಕೊಂಡು ಬೇಗನೆ ಹೊರಗಡೆ ಬಂದ್ವಿ. ಇವು ಕಾಲೇಜು ಬಸ್ಸಸ್ ಎಲ್ಲ ಇದೆ, ಹೊರಗಡೆಯಿಂದ ಬರ್ತಾರಲ್ಲ ಮಕ್ಕಳು, ಅವರಿಗೆಲ್ಲ ಕಾಲೇಜ್ ಬಸ್ ಇದೆ. ನಮ್ಮ ಮಗಳಿಗೆ ಅಲ್ಲೇ ಹಾಸ್ಟೆಲಲ್ಲೇ ಹಾಕಿಬಿಟ್ಟಿದ್ದೀವಿ. ಅಲ್ಲಿಂದನೇ ಕಾಲೇಜ್ಗೆ ಹೋಗ್ತಾಳೆ ಅವಳು ಹಾಸ್ಟೆಲಿಂದ. ನಾವು ಮತ್ತೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಂದು ರೂಮಿಗೆ ಬಂದು ಸ್ವಲ್ಪ ಫ್ರೆಶಪ್ ಆಗಿ ಮತ್ತು ಊಟಕ್ಕೆ ಆಂಧ್ರ ಸ್ಟೈಲ್ ಊಟ ಮಾಡಿದ್ರಾಯ್ತು ಅಂಥೇಳಿ ಹೋಟೆಲ್ಗೆ ಹೋದ್ವಿ. ನಮ್ಮ ಮಗ ಬಿರಿಯಾನಿ ತೊಗೊಂಡ, ನಾವು ವೆಜ್ ತೊಗೊಂಡ್ವಿ. ಸೈಡ್ಸು ನಾನ್ ವೆಜ್ ಸ್ವಲ್ಪ ತೊಗೊಂಡ್ವಿ. ತೊಗೊಂಡು ಚೆನ್ನಾಗಿತ್ತು, ಊಟ ಮಾಡಿದ್ವಿ. ಮಾಡಿ ಮಧ್ಯಾಹ್ನ 3:30 ಆಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ನಾವು ರೂಮಿಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಟೈಮಿಗೆ ಹೊರಗಡೆ ಹೋದ್ರಾಯ್ತು ಸುತ್ತಾಡೋಕ್ಕೆ ಅಂಥೇಳಿ ರೆಸ್ಟ್ ಮಾಡಿ ಮತ್ತೆ ಒಂದು 6 ಗಂಟೆಗೆ ಹೊರಗಡೆ ಬಂದ್ವಿ ನಾವು. ಟೀ ಕುಡ್ಕೊಂಡು ಸ್ವಲ್ಪ ತಿರುಗಾಡ್ಕೊಂಡು, ಇನ್ನೂ ನಮಗೆ ರಾತ್ರಿ 10 ಗಂಟೆಗಿತ್ತು ಟ್ರೈನು, ಟೈಮ್ ಇತ್ತಲ್ಲ ಅಂಥೇಳಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಟು ರೂಮ್ ಹೋಗೋವಾಗನೇ ರೂಮ್ ಖಾಲಿ ಮಾಡಿಕೊಂಡು ಹೋದ್ರಾಯ್ತು ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟು ಹೊರಗಡೆ ಬಂದ್ವಿ. ಬಂದು ಸ್ವಲ್ಪ ಸುತ್ತಾಡಿಕೊಂಡು, ಇವೆಲ್ಲ ರೋಡ್ ಸೈಡೆಲ್ಲ ಬ್ಯಾಂಗಲ್ಸು, ನೆಕ್ಲೆಸ್ಸು ಎಲ್ಲ ಇತ್ತು,
ನೋಡಿದೆ ತುಂಬ ರೇಟ್ ಜಾಸ್ತಿ ಇತ್ತು. ಬ್ಯಾಂಗಲ್ಸು ಎಲ್ಲ ರೇಟ್ ಕೇಳಿ ನೋಡಿದೆ ತುಂಬ ಜಾಸ್ತಿ ಅನ್ನಿಸ್ತು, ಅದಕ್ಕೆ ತೊಗೊಳ್ಳೇ ಇಲ್ಲ. ನಮ್ಮ ಮನೆಯವರು ಖಾದಿ ಕರ್ಚಿಪ್ಪು ಮತ್ತು ಬನಿಯನು ಟವಲ್ಸು ತೊಗೊಂಡ್ರು. ಅದಿಷ್ಟು ತೊಗೊಂಡು ಮತ್ತೆ ನಾವು ರೂಮಿಗೆ ಬಂದ್ವಿ. ಬಂದು ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ. ರೂಮಿಗೆ ಬಂದ್ವಿ ನಾವು ಹೊರಗಡೆಯಿಂದ. ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ವಿ. ಮತ್ತು ಟೈಮ್ ಆದರೆ ಗಡಿಬಿಡಿ ಆಗುತ್ತೆ ಅಂಥೇಳಿ ಟ್ರೈನಾಗ 10 ಗಂಟೆಗೆ ಇತ್ತಲ್ಲ, ಹಿಂಗಾಗಿ ಮತ್ತು ರೈಲ್ವೆ ಟೇಷನ್ಗೆ ಬಂದ್ವಿ ನಾವು ರೂಮ್ ಖಾಲಿ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.